ಒಳಗಡೆ ಚಿಪ್ಪೆ ಯಾವ ತರ ಇದೆ ನೋಡೋದು. ಇಚ್ಚಿತೀನಿ ಈ ಚಿಪ್ ಕಲರ್ ನೋಡಿ, ಇದು ಐರನ್ ಎಲ್ಲ ತುಕ್ಕಿಡ್ದಿರುತ್ತಲ್ಲ ಆ ತರ ಇದೆ. ಬಟ್ ವೆರಿ ಸ್ಪೈಸಿ, ನೆಕ್ಸ್ಟ್ ಲೆವೆಲ್ ಸ್ಪೈಸಿ ಇದೆ. ಆಕ್ಚುಲಿ ಇವಾಗ ನಮ್ ಫ್ರೆಂಡ್ಸ್ ಮೇಲೆ ಪ್ರ್ಯಾಂಕ್ ಮಾಡಬೇಕಂತ ಪ್ಲಾನ್ ಮಾಡಿದೀನಿ. ಅವ್ರಿಗೆ ಏನು ಗೊತ್ತಿಲ್ಲ ಇದ್ರಲ್ಲಿ, ಇದನ್ನ ಏನ್ರಲ್ಲಾದ್ರೂ ಮಿಕ್ಸ್ ಮಾಡಿ ಅವ್ರಿಗೆ ತಿನ್ನಿಸ್ಬೇಕು. ಅವ್ರ ರಿಯಾಕ್ಷನ್ ನೋಡ್ಬೇಕು ನಾನು. ಹೆವಿ ಖಾರ ಇದೆ, ತಿಂದ್ರೆ ಮಾತ್ರ ತಲೆ ಜುಮ್ ಅನ್ನುತ್ತೆ. ಆದ್ರೆ ನಾನು ಕೂಡ ಟ್ರೈ ಮಾಡ್ತೀನಿ, ನೋಡೋಣ ಯಾವ ತರ ಅನ್ನಿಸ್ತತೆ ಹೇಳ್ತೀನಿ. ಹಾಯ್ ಗೈಸ್, ಇವಾಗ ಫಿಶ್ ಫ್ರೈ ಮಾಡಕ್ ಬಂದಿದೀವಿ. ಹೇಳಿ ಫಿಶ್ ಫ್ರೈ ಹೆಂಗಿರುತ್ತೆ? ತರಕಾರಿ ಕಟ್ ಮಾಡ್ತೀನಿ. ತರಕಾರಿ ಕಟ್ ಮಾಡ್ಕೊ. ಏನಿಲ್ಲ ಗೊತ್ತಾ, ಸ್ಪೈಸಿ ನಮ್ದು ಸ್ಪೈಸಿ ಇರೋದು ಯಾವ ಎಕ್ಸ್ಟ್ರಾ ಮಸಾಲ ಅದು. रिवाइंड चाहिए, क्लोज कर लो. इनका इनका ಜುಮ್ ಅನ್ನುತ್ತೆ. ಹೇಳ್ಬೇಕಾದ್ರೆ ಕ್ಯಾಮರಾ ಕೇಳ್ತಿದ್ದೆ ಚಿಪ್ಸ್ ಅಲ್ಲ. ಒಂದು ಇವ್ ನಮ್ಮ ಅಲ್ಲಿದ್ದ ಕರ್ಕೊಂಡ್ ಕೆಲಸ ಮಾಡಕ್ ಇಕ್ಕಿರೋದು ಇವನು. ನೀನ್ ಏನಕ್ಕೆ ಹೋಯ್ತಿದ್ವಿ? ತೆಗಿ ಅವ್ನು ಫಸ್ಟ್ ಅವ್ನು ಕೊಯ್ಲು. ಅದಕ್ಕೆ ಅವ್ನು ಚಿಪ್ಸ್ ಸಿಕ್ಕಿದ್ನವ ಸಪ್ರೇಟ್ ತಿಮ್ಮಕ್ಕೆ. ఎక్కడో కొడుతుంది సీనా. ಬೇರೆ ಬೇರೆ ಕೊಡು, ಸೊಪ್ಪೇನ ಕೊಡು, ಕೂಡ ಅದೇ ಹಾಕ್ಬಿಡು ಬಿಸಿಗೆ. ಟೊಮೆಟೊ ಮಾಡಷ್ಟೇ. ಮತ್ತೆ ಬೇಡ ಬಿಡು, ಟೊಮೆಟೊ ಏನು ಕೊಯ್ಬೇಡ. ನಮಗೊಂದ್ ಸ್ವಲ್ಪ ಕೊಡು, ಇರಿಸ್ತಿಲ್ಲ. ಸಗದ ನೋಡ, ಸ್ಪೈಸಿ ಇದೆ ಅಲ್ಲ ಮಕ್ಕಳು, ಸ್ಪೈಸಿ ಇರಲ್ಲ. ಅವನಿಗೆ ಎಕ್ಸ್ಟ್ರಾ ಸ್ಪೈಸಿ ಹೇಳಿರೋದು. ಆಲೂಗಡ್ಡೆ ಅಲ್ಲ ಇದು, ಇದು ಅದ್ಯಾತೋ ಕಾಯಿ ಬರುತ್ತಲ್ಲ, ಆಲೂಗಡ್ಡೆ. ಆಲೂಗಡ್ಡೆ ಹೆಂಗೈತೆ? ಖಾರ ಜಾಸ್ತಿ ಅದು. ನೀ ಸಪ್ರೇಟ್ ಹಾಕ್ಸಿದೀಯ? ಹಿಂಗ್ ಬೇರೆ ಹಾಕ್ತದ? ಆಲೂಗಡ್ಡೆ ಕೊಟ್ಟಿಲ್ಲ, ಇದು ಆಲೂಗಡ್ಡೆ ಏನಪ್ಪ? ಅವ್ನು ಯಾವತ್ತು ಬೇರೆ ಕಾಯಿ ಹೇಳ್ದ ಕಣ. ನಿನ್ಗ ವಿಡಿಯೋ ಮಾಡಿ ಏನೋ ಮಾಡ್ದೆ ಆಗ ನೀನೊಂದ್ ಸ್ವಲ್ಪ ಹಾಕಿ. ಹುಡುಗಿಡೆ ತಂದಿಲ್ಲ ಕೊಟ್ಟರು. ಇನ್ನೇನು ಅಷ್ಟೇ ಅಲ್ಲ, ಮಸಾಲೆ ಹಾಕಿ ಅಷ್ಟೇ. ಮಸಾಲೆ ರೆಡಿ ಮಾಡು.
ಘಾಟ್ ಅದು ನಮ್ಮನ್ ಏನ್ ಅನ್ನಿಸ್ತಿದೆ ನಿಮ್ಗೆ? ಖಾರ ಅಷ್ಟೇನೆ ಇನ್ನ ಮುಕ್ಕಾಲ್ ಭಾಗ ತಿಂದಾಕ್ತ ಕಣ ಅವ್ನಿಗೆ. ಮುಖವಾಗ ಅರ್ಧ ಭಾಗ ಮಾಮೂಲಿ ವಿಡಿಯೋನಾಗ ಜೋಳ ಚಿಪ್ ಕೇಳಿದ್ಯಲ್ಲ ಅದನ್ನೇ ಕಣ ತಿಂದಿದ್ದಿ ಇವಾಗ. ಅವನಾದ್ರೆ 4 ಪೀಸ್ ತಿಂದೇನು. ಅದ ಯಾವ್ದೋ ಘಾಟ್ ಬಂತ ಏನು ಅನ್ನಿಸ್ತಿಲ್ಲ ಏನಲ್ಲ ಹೂನಲ್ಲ ನಾರ್ಮಲ್ ಆಗಿ ಹೋಯ್ತವ ಇಲ್ಲ ಕಣೋ ಅಷ್ಟು ತಿಂದ ಕಣ ಇವನು ಜೋಳ ಚಿಪ್ ವಿಡಿಯೋನಾಗ ಒಂದು ನಿನ್ಗ್ ನಾನ್ ಬೇಕಂತ ಇವಾಗ ಕೊಟ್ಟೆ. ಅದು ನಾರ್ಮಲ್ ಆಗಿ ಖಾರ ಅನಿಸುತ್ತೆ ಅಷ್ಟೊಂದೇನು ಅದ್ರ ಜಾಸ್ತಿ ಇದೆ ಕಣೋ ಸ್ಪೈಸಿ ಇರಲ್ಲ ನಮ್ಮ ಉಕ್ಕು ಬಾಡಿಗಳು ಮದಾಗ ಬೆಳಿಗ್ಗೆ ಹೋಗುತ್ತೆ ಹೇಳ್ಬೋದು ಕೆಳಗಡೆ ಸರ್ ಇವ್ ನಾನು ನಮ್ಮ ನೋಡಿ ಇನ್ನೊಂದ್ ಬಾಕ್ಸ್ ಐತಿ ಇಲ್ಲಿ. ಒಂದ್ ಬಾಕ್ಸ್ ನಿಮ್ಗೆ ಲೋಡ್ ಬರ್ಬಾರ್ದಂತ ಹೋಗವಂತ ಮಿಕ್ಸ್ ಮಾಡಿಸ್ಕೊಂಡು ಆ ಚಿಪ್ಸ್ ನಾಗ ಮಿಕ್ಸ್ ಮಾಡಿಸ್ಕೊಂಡು ಬಂದೆ. ಅಲ್ಲೇ ಕೊಟ್ಟಾನ ಅನ್ಕಂಡೆ. ಅದೇ ಅಂದ್ರೆ ಸ್ಪೈಸ್ ಬರಲ್ಲ ಇವು ಇದು ನೋಡ ಇದು ಏನ್ ತಗೊಳ್ಳಿ ಏನಾಗಲ್ಲ ಏನು ಅನ್ನಿಸ್ತಿಲ್ಲ ಇದನ್ನು. ನನ್ಗೊಂದ್ ಸ್ವಲ್ಪ ಮುಟ್ಕಂತಲೂ ಖಾರ ಆಯ್ತಲ್ಲ. ಅದನ್ನೇ ಜಾಸ್ತಿ ಅದೇ ತಿಂದಿದ್ಯಾ ಬರೀ ನೀನು. ಕಂಪ್ಲೀಟ್ ಒಂದು ಇದನ್ನೇನೆ ತಿಂದೆ ನೀನು. ಅಲ್ಲಿ ರಮೇಶ್ ಇದೊಂದ್ ಸ್ವಲ್ಪ ಐತಿ ನಾನು ಇಲ್ಲಿ ನಮ್ಮ ಇದೇನ್ ಫೇಕ್ ಜೋಳ ಚಿಪ್ಪೆ ನಂಗೆ ಬರ್ತಿಲ್ಲ ನನಗೆ. ಅದು ತಿಂದಾಗ ಸ್ವಲ್ಪ ಘಾಟ್ ಅನಿಸ್ತೈತೆ ಆಗಲಿ ಅಷ್ಟೊಂದು ಖಾರ ಏನು ಅನಿಸ್ತದೆ. ನಿನ್ಗೆ ಏನ್ ಅನ್ನಿಸ್ತೈತ? ಸ್ಪೈಸಿ ತಂದು ಅಷ್ಟೇ ಚೆನ್ನಾಗಿದೆ ಅಷ್ಟೇ. ಇಲ್ಲಿ ನಮ್ಮ ಅಲ್ಲ ಅದು ನಾವು ರಮೇಶ್ ಫಿಶ್ ಫ್ರೈ ಹತ್ರ ಹೆಂಗ್ ಹಾಕ್ಸ್ಕೊಂತೀವಿ ಅದು ಖಾರ ಆ ಖಾರಕ್ಕೆ ಇದು ಮುಂದೆ ಅಷ್ಟೊಂದೇನು ಅನ್ನಿಸ್ತಿಲ್ಲ ಅವ್ರು. ಈಗ ಕಂಪ್ಲೀಟ್ ಒಂದ್ ಜೋಳ ಚಿಪ್ ಅಷ್ಟು ಹಾಕಿದ್ನು ನೋಡಿ. ಕಿಚನಿನ ನಾನು ಅನ್ಕೊಂಡೆ ಅದಕ್ಕೆ ಇದು ಯಾಕೆ ಚಿಪ್ಸ್ ತಂದಾನೆ ನೋಡಿ ಇಷ್ಟು ಅದ್ ನನಗೆ ಖಾರ ಹಿಂಗ್ ಮುಕ್ತಲು ಫುಲ್ ಖಾರ ಆಯ್ತಾ ಇನ್ನು ಇಲ್ಲ ಯಾಕೆ ಇಲ್ಲ ಅದು ಫುಲ್ ಹಾಕಿದೀನಿ. ಆ ವಿಡಿಯೋನ ಫುಲ್ ರೆಕಾರ್ಡ್ ಇದೆ. ಏನ್ ಅನ್ನಿಸ್ತಿಲ್ಲ ಏನಿಲ್ಲ ಉಕ್ಕು ಬಾಡಿ ತಿನ್ನಬಹುದು ನೋಡೋಣ. ಒಂದ್ ಆಟ ತಿನ್ನು. ಅಕ್ಕಿ ಬೇಟ ಬಚ್ಚ ಏನು ಅನ್ನಿಸ್ತಿದೆ? ನಾನು ಒಂದ್ ಸ್ವಲ್ಪ ತಿಂತೀನಿ. ಸಪ್ಪೆ ಇದೆ ಸ್ವಲ್ಪ ಅಷ್ಟೇ. ನೀನೊಂದ್ ಸ್ವಲ್ಪ ತಿನ್ನು. ನನಗೆ ಅರ್ಧ ಕೊಟ್ಬಿಡ. ಇಷ್ಟು ಜಾಸ್ತಿ ಇದು ಘಾಟ್ ಜಾಸ್ತಿ ಆಗುತ್ತೆ ಒಂದೇ ಸರಿ ನಾನು ತಿಂತೀನಿ. ಎಷ್ಟು ಕೊಡೋಣ ನೋಡಿವಿ ನಮ್ಗೆಲ್ಲ ಖಾರ ಇವು ನಮ್ಮಂತಲ್ಲ ಆಂಧ್ರ ಖಾರ ಕೊಟ್ಟು ತಲೆ ಎಲ್ಲ ಬಡ್ಕೊಂತಾರಲ್ಲ ನೋಡ್ಸ ಅಷ್ಟು ತಿಂದ ಹಾಕಿದ್ರಿ ನಾನು. ಇವಾಗ ಸ್ವಲ್ಪ ಘಾಟ್ ಅನ್ನಿಸ್ತು. ಎರಡು ಇವಾಗ ಜೋಳ ಚಿಪ್ಪು ಟೋಟಲ್ ಏನು ಅನ್ನಿಸ್ತಿದೆ? ಇವಾಗ ಸ್ವಲ್ಪ ಖಾರ ಇರುತ್ತೆ. ನನಗೆ ಸ್ವಲ್ಪ ಖಾರ ಐತಾಗ್ಲಿ ಏನ್ ದೊಡ್ಡ ಅರ್ಕಮ ಮಾಮೂಲಿ ನಾವು ಇಷ್ಟ ತಿಂತೀವಲ್ಲ ಅವಾಗ ಅಷ್ಟು ಅನ್ನಿಸ್ತಿಲ್ಲ. ಇದೊಂದೇ ಸಪರೇಟ್ ತಿಂತಿದೀವಲ್ಲ ಇವಾಗ ಸ್ವಲ್ಪ ಖಾರ ಅನ್ನಿಸ್ತು. ಯಾರು ಗೊತ್ತಾ ಮತ್ತೆ ಅಷ್ಟು ಓವರ್ ಏನಲ್ಲ. ಜಸ್ಟ್ ನಾಲ್ಗಿಗೊಂದು ತಗೊಳ್ತೈತೆ ಮಾಮೂಲಾಗಿ ನಮ್ಮೂರಾಗೆ ನಾವು ಗೊಡ್ಡು ಖಾರ ಮಾಡ್ತೀವಿ ಗೊತ್ತಲ್ಲ, ಜೀವನೇ ತೆಗ್ದಂಗಾಗುತ್ತೆ. ಆ ರೇಂಜ್ ಖಾರ ಏನಿಲ್ವಲ್ಲ. ಇಲ್ಲ ಮೋಟರ್ ಕೊಡ್ಬೇಕು ಮೋಟನ್ ಇಲ್ಲೇ ಕರೀ ನಾಳೆಗೆ ಒಂದ್ ಸ್ವಲ್ಪ ಹೊಡೆದೈತೆ ಅಷ್ಟ. ಬೇಗ ಮಸಾಲ ರೆಡಿ ಮಾಡಪ್ಪ, ಫಿಶ್ ಫ್ರೈ ಮಾಡ್ಬೇಕು. ಫೈನಲ್ ಆಗಿ ನಾನೇನೋ ಒಂದ್ ರೇಂಜ್ ಖಾರ ಇರ್ತದ ಅನ್ಕೊಂಡೆ. ಈಗ ನೀನೊಂದ್ಸಲಿ ತಿನ್ನೋಣ. ಚಿಪ್ಸ್
ಈಗ ಬೇಡ ತಿಂದಿದ್ದೀನಿ ಈಗಿನ ಚಿಪ್ಸ್ ಚಿಪ್ಪಲೆ ಖಾರ ಅದು ಅಪ್ಪ ಸ್ವಾಮಿ ನಾನು ನಾವು ತಿಂದೆ ಹೇಳ್ತಿದ್ದೆ. 2 ಖಾಲಿ ಮಾಡಿದೀನಿ. ಅಷ್ಟೊಂದೇ ಇರಲ್ಲ ಅನ್ಕೊಂಡಷ್ಟು ಇಲ್ಲ ಕಣ ಸ್ವಲ್ಪ ಕೊಡೋದು ಏನಿಲ್ಲ ಕಣ ಅಷ್ಟೊಂದು ಖಾರ ಇಲ್ಲ. ನೋಡಿ ಬರ್ತಿದ್ದೆ ಅವನು ಈ ಟರ್ವ ತಿಂದೆ ನಾವು ಏನ್ ಅನ್ನಿಸ್ತ ಖಾರ ಅಲ್ಲ ಇವಾಗ ಖಾರ ಇದೆ. ಏನ್ ಅನ್ಸಕ ಖಾರ ಇದೆ ನಾರ್ಮಲ್ ಕಾರನೇ ಇಲ್ಲ ಜಾಸ್ತಿ ಅಷ್ಟೇನಿಲ್ಲ ನಾರ್ಮಲ್ ನಾರ್ಮಲ್ ಆಗಿ ವಿಡಿಯೋಸ್ ಮಾಡ್ತಾರ ವಿಡಿಯೋಸ್ ನಾಗ ಒಂದ್ ರೇಂಜ್ ಮಾಡ್ತಾರ ಕಣ ನಮ್ಗೆ ಅಷ್ಟೊಂದು ಅನಿಸ್ತಾ ಇಲ್ಲ. ಅದೇ ಬಡ್ಕೊಂತಾರೆ ಹಂಗ ಅನ್ಸತಿ ಇಲ್ಲ ನಾರ್ಮಲ್ ನಾರ್ಮಲ್ ಆಗೈತೆ ಮಾಮ ಅವತ್ತು ಎಕರೆ ಎಗ್ ಮಾಡಿದ್ದಲ್ಲ ಅದಕ್ಕೆ ನಾವ್ ಎಕ್ಸ್ಟ್ರಾ ಖಾರ ಹಾಕಿ ಮಾಡ್ತೀವಲ್ಲ ಆಯ್ತಾ. ನಾರ್ಮಲ್ ಆಗಿದೆ ಗಟ್ಟಿ ತಿಂತಾರಲ್ಲ ಇವನೇ ಹೆವಿ ತಿಂದಿರೋದ್ ನಿನ್ಗೆ ಏನ್ ಫೀಲಿಂಗ್ ಐತೆ ಕರೆಕ್ಟ್ ಹೇಳಲ್ಲ. ತಿಮ್ಮ ಏನಾಗಲ್ಲ ಇಟ್ಕೊಳ ಚೆನ್ನಾಗಿತ್ತು ತಿಮ್ಮ ತಿಂತಾ ಇದ್ದ ನಿಜ ಗೈಸ್ ನಾನು ಸ್ವಲ್ಪ ತಿಂದಿದ್ದೀನಿ, ಸ್ವಲ್ಪ ಇಲ್ಲಿ ಕಿಕ್ ಹೊಡಿತು, ಇಲ್ಲಿ ಖಾರ ಆಯ್ತು. ಇವನು ಕಂಪ್ಲೀಟ್ 2 ತಿಂದಿದ್ದಾನೆ. ಇವನು 2 ಅಂದ್ರೆ 1 ಅರ್ಧ ಇವನೇ ತಿಂದಿದ್ದಾನೆ. ಅರೇನ ನೋಡಿ ಹಂಗ ಆ ಚಿಪ್ಸ್ ತಿಂತ ಹೊಡೆದ್ಬಿಟ್ಟ ಅವನು. ಸಕಲ ಇದ್ದಾನೆ. ನಾನು ಅಂದ್ರೆ ನಾವು ನಾರ್ಮಲ್ ಆಗಿ ತರ ಚಿಪ್ಸ್ ತಿಂದ್ವಾ ಅಷ್ಟೊಂದ್ ಖಾರ ಅನ್ನಿಸ್ತಿಲ್ಲ ಹಂಗಲ್ಲ, ನಾನು ಇವಾಗ ಏನೇನ್ ಥಿಂಕ್ ಮಾಡಿದ್ದೆ ಗೊತ್ತೇ, ಯಪ್ಪ ಈ ನನ್ ಮಗ ಕೆಳಗ್ ಬಿದ್ದು ಉಳ್ಳೆ ಆಡ್ತಾನೆ. ಕೂಲ್ ಡ್ರಿಂಕ್ ತರಬೇಕು, ಇದು ಬಾದಾಮ್ ಹಾಲ್ ತರಬೇಕು, ಏನೇನ್ ತರಬೇಕು ಅಂತ ನಾನ್ ಥಿಂಕ್ ಮಾಡ್ಕೊಂತಿದೀನಿ. ಅವನಿಗೋಸ್ಕರ ಉಳ್ಳಾಡಲ್ಲ ಇವಾಗ ಇವ್ರ ಪಿ.ಜಿ ಹತ್ರ ಹೋಗಿ ಅಲ್ಲಿ ತಿಂದ್ರೆ ಡೌಟ್ ಬರುತ್ತಂತ ಇಲ್ಲಿಗೆ ತಗೊಬಂದೆ. ತಿಂದ ಅಷ್ಟು, ಅದಕ್ಕೆ ಇನ್ನೊಂದ್ ಸಪ್ರೇಟ್ ಒಂದ್ ಬಜೆಟ್ ಅದನ್ನ ಕೊಟ್ರೆ ಅದನ್ನ ಫಿನಿಶ್ ಮಾಡಿದ್ವಿ ಅಷ್ಟೇ. ಅಷ್ಟೊಂದೇನ್ ಖಾರ ಇಲ್ಲ. 249 rupees. ಹಾ? 249 rupees ಅಂದು. ಖಾರ ಇಲ್ಲ ಇನ್ನ ಇದ್ರ ಬದ್ಲು ಒಂದು ಹಸಿಮೆಣಸಿನ್ಕಾಯಿ ತಿಂದ್ರು ಖಾರ ಇಲ್ಲ ಇದು 240 ವರ್ತ್ ಇಲ್ಲ, ಸುಮ್ನೆ ಹೈಪ್ ಅಷ್ಟೇ ಇದಕ್ಕೆ. ಪೈಪಲ್ಲಿ ಇಲ್ಲ ವಿಡಿಯೋನ ತುಂಬಾ ನೋಡಿದೀನಿ ನಾನು. ಅವ್ರು ಹೆಂಗ್ ಗೊತ್ತಾ ಇವ ನಾವು ತಿಂದ್ವಲ್ಲ ಇಲ್ಲಿ ಮನ್ಸೇರೇನು ನನಗೆ ಒಂದ್ ಸ್ವಲ್ಪ ಇಲ್ಲಿ ಕಿಕ್ ಇಷ್ಟ ತಿನ್ನ ಇಲ್ಲೊಂದ್ ಸ್ವಲ್ಪ ಕಿಕ್ ಹೊಡೆದ್ಬಿಡ್ತು. ಅವ್ರು ಹೆಂಗ್ ಗೊತ್ತಾ ಈ ನನ್ ಮಗ ಅಸಲು ಇಷ್ಟು ತಿಂದಿರೋ? ಖಾರ ತಿಂದಿಲ್ದಾರ್ ತಿಂತಿರ್ತಾರ ನೋಡು ಅವ್ರಿಗೆ ಅನ್ಸುತ್ತೆ. ನಾಟಿ ಅಲ್ಲ ಹ್ಮ್ ಅದೆಲ್ಲ ಕೋಳಿ ಫಂಕ್ಷನ್. ನಾಟಿ ಮಧು ಇವನು ಬೈಲಾರ್ ಶಿವಾಜಿ. ಇಲ್ಲ ನಾನ್ಗೂ ಏನ್ ಕಿಕ್ ಹೊಡೆದಿಲ್ಲ ಕಣೋ. ಮೊದಲು ನನ್ಗೆ ನಿಜ ಆಶ್ಚರ್ಯ ಆಗೈತೆ. ಮಾಮೂಲಾಗಿ ಯಾರು ಖಾರ ತಿನ್ನೋದಿಲ್ಲ, ನಾನೇ ತಾನೆ. ಅದು ಅವಾಗಪ್ಪ, ಇವಾಗಲ್ಲ. ಅವಾಗಾದ್ರು ಇವಾಗಾದ್ರು ಈ ನನ್ ಮಗ ಖಾರನೇ ಮುಟ್ಟಲ್ಲ, ಮೀಡಿಯಂ ಖಾರ. ಹಂಗಲ್ಲ, ನೀನು ಈ ಸರಿ ಗುಂಜೂರು ರಮೇಶ್ ಫಿಶ್ ಫ್ರೈ ಹತ್ರ ಕರ್ಕೊಂಡು ಹೋಗಿ ಖಾರ ಹಾಕಿಸ್ತೀವಿ, ಅವಾಗ ಅದನ್ನ ತಿಂದು ಇದನ್ನ ಅದ್ರ ಬಗ್ಗೆ ಹೇಳಿ. ಏನು ನಾನ್ ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಖಾರ ಏನಿಲ್ಲ. ನೀನ್ ತಿಂದಲ್ಲ, ನಿನ್ಗೇನ ಸರ್ ಕರೆಕ್ಟ್ ಆಗಿ ಖಾರ ಏನಿಲ್ಲ ಖಾರ ನಾರ್ಮಲ್ ಆಗಿದೆ. ನಿಜ ಹೇಳ್ಬೇಕು, ನಿಜವಾಗ್ಲು ಖಾರ ಏನಿಲ್ಲ ಕಣ, ಕಣ್ಣಾಗ ನೀರ್ ಬರ್ತಿದಂಗ ಸ್ವಲ್ಪ ಖಾರ ಲೈಟ್ ಆಗಿ ಅಷ್ಟೇ ಸ್ಟಾರ್ಟಿಂಗ್. ಆಮೇಲೆ ಅಷ್ಟ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಅನಿಸುತ್ತೆ, ಈಗ ಆಮೇಲೆ ಏನಿಲ್ಲ, ಅಷ್ಟೊಂದು ಖಾರ ಏನಿಲ್ಲ. ಸುಮ್ನೆ ಇದಕ್ಕೆ ಓವರ್ ಹೈಪ್ ಕೊಡ್ಬೇಡ್ರಿ. ವೇಸ್ಟ್. ನಾನು ಇವ್ರನ್ನ ಈ ಒಂದ್ಸರಿ ಇವೆರಡು ತಗೊಂಡು ಪಾಪ ನಮ್ಮ ಮಾಮ ಇಬ್ಬರ ಮೇಲೆ ಫುಲ್ ಫ್ರಾಂಕ್ ಮಾಡೋಣ ಅಂತ ಹೇಳಿ ಆರ್ಡರ್ ಮಾಡಿರೋದು ಯಾವಾಗ ಗೊತ್ತೇನೋ, ನಾನು ಲಾಸ್ಟ್ ಮಂತ್ ಆರ್ಡರ್ ಮಾಡಿದ್ರೆ ಈ ಮಂತ್ 7th ಬಂದೈತೆ. ಬಾ 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 ಪ್ಲಾನ್ ಮಾಡ್ತಾನೆ ಇದೀನಿ. ನಿಮ್ಗೆ ಯಾಕೆ ಅದ್ಲೆಲ್ಲ ಫೋನ್ ಮಾಡ್ತಿದ್ದೀನಿ ನಾನು. ಹೌದು, ಓ ಇಲ್ಲ ನನ್ ಬರ್ತಿದ್ದೆ ಅಲ್ಗೆ ಕಳ್ಳ ಬೈರು ಒಟ್ಟು ಮೊದಲು ನಾವಿಬ್ಬರನ್ನ ಏನ್ಸ್ಬೇಕು, ಇವರ ಮಕ್ಳ ತಿನ್ಲಿಕ್ಕೆ ಯಾರು ಇವಾಗ ವಿಡಿಯೋನಲ್ಲಿ ಹೆಂಗಾಗುತ್ತೆ ಹೇಳು, ತಲೆ ಬಡ್ಕೋತಾರೆ, ಮೂಗ್ನಾಗೆಲ್ಲ ಬಣ್ಣೆ ಬರುತ್ತೆ, ಕಣ್ಣ ನೀರು ಹಿಂಗ್ ಬರ್ತವೆ. ಗೈಸ್ 2 ಕಂಪ್ಲೀಟ್ 2 ನಿಮ್ ಮುಂದೆ ತಿಂದಿರೋದು, ಯಾರು ಇಲ್ಲ ಗೈಸ್. ಅಷ್ಟೊಂದೇನು ಖಾರ ಇಲ್ಲ. ಇವನ್ ಪಾಪ ಇವಾಗ ನಮ್ಮ ಮೇಲೆ ಫ್ರಾಂಕ್ ಮಾಡ್ಬೇಕು ಅನ್ಕೊಂತ ಬಂದಿದ್ದಾನೆ, ಅದು ರಿವರ್ಸ್ ಆಗಿದೆ. ಫ್ರಾಂಕ್ ನನ್ನ ಮೇಲೆ ಆದಂಗ ಆಯ್ತಿಲ್ಲ. ಏನ್ ಬದ್ನೆಕಾಯಿ ವೇಸ್ಟ್ ಇದೆ. ಇದ್ರಲ್ಲಿ ಮಿಕ್ಸ್ ಮಾಡ್ಕೊಂಡಿವ್ರು ಮಾಮೂಲಾಗಿ ಇದು ರೈಸ್ ಗೆ ಚಿಕನ್ ಮಿಕ್ಸ್ ಮಾಡ್ಕೊಂಡು ತಿಂತಾರಲ್ಲ, ಹಂಗ್ ತಿಂತಾ ಇದ್ದಾನೆ ಇದ್ರಲ್ಲಿ. ಅಷ್ಟೊಂದೇನ್ ಖಾರ ಅನ್ಸಿಲ್ಲ. ನಾವು ಸ್ಪೈಸಿ ನನಗೆ ಆ ಕಡೆ ತಿರ್ಕೊಂಡು ನಗ್ತಾ ಇದೀನಿ ನಾನು, ಇವ್ನು ನೋಡ್ತಾ ಇದ್ದೀನಿ ಯಾಕೆ ನಗ್ತಾ ಇದ್ದಾನೆ ಅಂತ ಅರ್ಥ ಆಗ್ತಿಲ್ಲ ಅಲ್ಲೇನ. ಮಾಡ್ಲೇನ ಗಾಯ್ಸ್ ಯಾವ ಬದ್ನೆಕಾಯಿ ಖಾರ ಅನ್ಸಿ
ಲೈಟ್ ಆಗಿ ಫಸ್ಟ್ ಹೊಡಿತೈತೆ ಆಮೇಲೆ ಏನು ಜೀವ ಹೋದಂಗೆ ಏನ್ ಬದ್ನೆಕಾಯಿನೂ ಆಗಲ್ಲ. ಯಾವ್ರೇಜ್ ಅಷ್ಟೇ, ನಾರ್ಮಲ್ ಖಾರ ಅಷ್ಟೇ. ನಾರ್ಮಲ್ ನಾವು ಚಿಕನ್ ತಿಂದಾಗೆ ಹೆವಿ ಖಾರ ಹಾಕೊಂಡ್ ತಿಂತೀವಿ ಏನ. ಹೋಗೆ ಗೈಸ್, ಇದು ಪ್ರಾಂಕ್ ಗಾನ್ ರಾಂಗ್ ಆಯ್ತು. ರಾಂಗ್ ಅಲ್ಲ, ರಿವರ್ಸ್ ಆಯ್ತು. ಓಕೆ, ವೇಸ್ಟ್ ವಿಡಿಯೋ. ಏನನ್ ಹೇಳ್ಬೇಕೇನ? ಇವನೇ ಶಾನತಿ ಇರೋದ್. ನಿನ್ ನಿಜ ಕರೆಕ್ಟ್ ಹೇಳಲ್ಲ, ಏನ್ ಅನ್ನಿಸ್ತು? ತಿಮ್ಮಕದೆ ಸಕದ ಸ್ಪೇಸ್ ಇತ್ತು. ನಾನು ಅಲ್ಲಿ ಅಲ್ಲಿ ಮಾಡ್ತಾರೆ ನಮ್ ಪಿಜಾ ಹತ್ರ. ನಾವ್ ಈ ತರ ಮಾಡ್ಸ್ಕೊಂಡ್ ಅನ್ಕೊಂಡು ಅಷ್ಟು ಟೇಸ್ಟ್ ಇತ್ತು. ನಿನಗೇನ್ ಅನ್ನಿಸ್ತ? ಸೇಮ್ ಫೀಲಿಂಗ್ ನನಗೆ ಕೂಡ ಅನ್ಸಿದ್ದು. ಅಷ್ಟೊಂದ್ ಖಾರ ಇಲ್ಲ, ಸುಮ್ನೆ ಇದಕ್ಕೆ ಓವರ್ ಆಯ್ತು ಮಾಡಿ. ಸಕದಾಯ್ತು, ಟೇಸ್ಟ್ ಮಾತ್ರ ಸಕಾಯ್ತು. ಜೊತೆ ತಿಮ್ಮಕ ಚಿಪ್ಸ್ ಜೊತೆ ಸಗದಾಯ್ತು ಅಷ್ಟೇ. ಸಕಾಯ್ತು. ನಿನಗ ಅಷ್ಟೇನ್ ಖಾರ ಇಲ್ಲ, ನಾರ್ಮಲ್ ಆಗಿ ನಾವು ಸಾಂಬಾರ್ ಖಾರ ಹಾಕ್ತಿಲ್ಲ ಚಿಕನ್ ಅಷ್ಟೇ, ಅದಕ್ಕೂ ಕಡಿಮೆನೇ ಇತ್ತು. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ. ಓಕೆ ಬಾಯ್. ಎಷ್ಟು? 500 ರೂಪಾಯಿ ಬೊಕ್ಕೆ. ಫಿಶ್ ಕಬಾಬು 2 ಫಿಶ್ ತಿಂದಿದ್ವಿ 500 ರೂಪಾಯಿ. ಸ್ಪೇಸ್ ಯಾಕಂದ್ರೆ ಎಲ್ಲ ಉಟ್ಕೊ ಬಡ್ಕೊಂಡಿದ್ದೆ. ರಮೇಶ್ ಅವ್ರ ಸರಿ ಮಾಡ್ರ ಜುಮ್ ಅನ್ನುತ್ತೆ.